ದೊಡ್ಡಬಳ್ಳಾಪುರದ ಆನಿ ಬೇಸೆಂಟ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೇಂದ್ರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಭಾರತದ ಸೇವಾದಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತ ಸೇವಾದಳ ಪ್ರಾರಂಭವಾಗಿ ಶತಮಾನ ಕಳೆದಿದೆ. ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಧ್ಯೇಯೋದ್ದೇಶಗಳನ್ನು ಅಳವಡಿಸಿಕೊಳ್ಳಲು ಸೇವಾದಳ ಪ್ರಮುಖವಾಗಿದೆ. ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನ ಸಂಪಾದನೆಗೆ ಸರ್ಕಾರಿ ಶಾಲೆ ಸೂಕ್ತವಾಗಿದೆ. ರಾಜಕೀಯ, ಉದ್ಯಮ, ಸರ್ಕಾರಿ, ಖಾಸಗಿ, ಕ್ರೀಡೆ, ಸಾಹಿತ್ಯ ಯಾವುದೇ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದವರು ಸರ್ಕಾರಿ ಶಾಲೆಯ ಮಕ್ಕಳೇ ಹೆಚ್ಚಾಗಿದ್ದಾರೆ. ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಖಾಸಗಿ ಶಾಲೆಗಳು ಇರಲೇ ಇಲ್ಲ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ತಕ್ಕಂತೆ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಿದೆ ಎಂದರು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬಹುದು. ನಾನು ಸರ್ಕಾರಿ ಶಾಲೆಯಲ್ಲಿಯೇ ಓದಿ ಬಂದಿದ್ದೇನೆ. ಮಕ್ಕಳಲ್ಲಿ ಸರ್ಕಾರಿ ಶಾಲೆ ಎಂಬ ಕೀಳರಿಮೆ ಬೇಡ. ಸಾಧನೆ ಮಾಡುವವರು ಮಾತ್ರ ಸಾಧಕರಾಗುತ್ತಾರೆ ಎಂದು ತಿಳಿಸಿದರು. ಸೇವಾದಳಕ್ಕೆ ಸಂಬಂಧಪಟ್ಟಂತ ಬಿಟ್ಟು ಮಕ್ಕಳಲ್ಲಿ ಒಂದು ಮನವಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಎಲ್ಲ ಮಕ್ಕಳು ಐ ಥಿಂಕ್ ಎಲ್ಲ ಆಲ್ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತಹ ಮಕ್ಕಳೇ. ಸೊ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಬಹಳಷ್ಟು ಜನ ಇತ್ತೀಚೆಗೆ ಪೇರೆಂಟ್ಸ್ ಅಲ್ಲಿ ಅಥವಾ ಮಕ್ಕಳಲ್ಲಿ ಇರಬಹುದು, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗಿಂತ ನಾವು ಪ್ರೈವೇಟ್ ಶಾಲೆಗಳಿಗೆ ಹೋಗ್ಬೇಕು, ಆಂಗ್ಲ ಮಾಧ್ಯಮದಲ್ಲಿ ಹೋಗ್ಬೇಕು, ಅಥವಾ ಸರ್ಕಾರಿ ಶಾಲೆಗಿಂತ ಅಲ್ಲಿ ಉತ್ತಮ ವ್ಯವಸ್ಥೆ ಇದೆ, ಇಂಥದ್ದು ಸ್ವಲ್ಪ ಜಾಸ್ತಿ ಆಗಿದೆ. ನಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಒಂದೇ ಸಣ್ಣ ಎಕ್ಸಾಂಪಲ್ ಕೊಡಬೇಕು. ನಾನು ಓದಿರುವಂತ ಊರಿನಲ್ಲಿ, ಮಂಡ್ಯ ಜಿಲ್ಲೆ ನಮ್ದು, ನಾವು ಹೋದಾಗ ಬರೀ ಸರ್ಕಾರಿ ಶಾಲೆ, ಪ್ರೈವೇಟ್ ಸ್ಕೂಲ್ ಪ್ರಶ್ನೆನೇ ಇರಲಿಲ್ಲ. ಈಗ ಸುತ್ತ ಪ್ರೈವೇಟ್ ಸ್ಕೂಲ್ ಬಂದ್ಬಿಟ್ಟಿದೆ. ನಮ್ಮ ಹಳ್ಳಿ ಮಕ್ಕಳೆಲ್ಲ ಒಂದು ವ್ಯಾಲಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿಬಿಟ್ಟಿದ್ದಾರೆ. ಸೊ ನಾನು ಏನ್ ಹೇಳಲಿಕ್ಕೆ ಹೊರಟೆ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ತರಹದ ಸವಲತ್ತು ಇದೆ, ಶಿಕ್ಷಕರು ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಆಂಗ್ಲ ಮಾಧ್ಯಮದ ಒಂದು ಬಳಕೆ ಕಡಿಮೆ ಇರಬಹುದು. ಇತ್ತೀಚೆಗೆ KPS ಅಂತ ಬರ್ತಾ ಇದೆ, ಎಲ್ಲ ಕಡೆ ಅದು ಕೂಡ ಆಗ್ತಾ ಇದೆ. ಸರ್ಕಾರ ಎಲ್ಲ ರೀತಿಯಲ್ಲೂ ಪ್ರೈವೇಟ್ಗೆ ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.